ಕಾಂಗ್ರೆಸ್ನಲ್ಲಿ ಪ್ರತ್ಯೇಕ ಡಿನ್ನರ್ ಲಂಚ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದವೇನು ಸೃಷ್ಟಿಯಾಗಿತ್ತು. ಈಗ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಊಟಕ್ಕೆ ಸೇರಿದರೆ ರಾಜಕೀಯ ಬಣ್ಣವನ್ನು ಕಟ್ತಾರೆ, ಅದರಲ್ಲೇನು ತಪ್ಪಿದೆ ಅಂತ ಹೇಳಿ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಊಟ ಮಾಡಿದ ಮಾತ್ರಕ್ಕೆ ರಾಜಕೀಯ ಮಾಡಲಿಕ್ಕೆ ಹೋದ್ರು ಅಂತ ಹೇಳ್ತಾರಲ್ಲ, ಹಾಗಾಗುತ್ತಾ? ಅದು ವಿರೋಧ ಪಕ್ಷದವರು ಕೆಲಸವಿಲ್ಲದಿದ್ದಾಗ ಈ ರೀತಿ ಸೃಷ್ಟಿ ಮಾಡ್ತಾರೆ. ಒಕ್ಕಲಿಗರ ಸಭೆ ಸಮುದಾಯದವರ ಏಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಚಲುವರಾಯಸ್ವಾಮಿ ಹೇಳಿದ್ದಾರೆ. DK ಶಿವಕುಮಾರ್ ಅವರನ್ನು ಬಿಟ್ಟು ಡಿನ್ನರ್ ಪಾರ್ಟಿ ಮಾಡಿಲ್ಲ, ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸಮ ಅಷ್ಟೇ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ DKಶಿ ಬರೋದಕ್ಕೆ ಆಗಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಿದ್ದಂಥ ಡಿನ್ನರ್ ಮೀಟಿಂಗ್ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಏನೋ ನಡೆದು ಹೋಗಿದೆ, ಏನೋ ಆಗೋಗಿದೆ ಅನ್ನುವ ರೀತಿಯಲ್ಲಿ ಮಾತನಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು. ಇದೀಗ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಉತ್ತರವನ್ನು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಇಲ್ಲೆಲ್ಲೂ ಕೂಡ ರಾಜಕೀಯ ಇಲ್ಲ, ಬದಲಾಗಿದೆ ಒಂದು ಊಟದ ಮೀಟಿಂಗ್ ಅಷ್ಟೇ ಅಂತ ಹೇಳಿದ್ದಾರೆ. ಎಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. KPCC ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದು. ಯಾವ್ದು ಖಾಲಿ ಇದಾವೆ? ಹೌದೌದು, ನಾಗೇಂದ್ರ ಅವರದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ. ಏನು ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ನಾವು ಸೇರಿದ್ರು ಅಷ್ಟೇ. ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ಲರೂ ಊಟ ಮಾಡೋದು ಒಂದೇ. ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಊಟ ಮಾಡಕ್ ಸೇರಿದ್ರು. ನರೇಂದ್ರ ಸ್ವಾಮಿ ಅವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ. ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದು ಸಪ್ರೇಟು ಮಂತ್ರಿ ಅಷ್ಟೇ. ಅದು DK ಶಿವಕುಮಾರ್ ಸಾಹೇಬ್ರು ಇರಲಿಲ್ಲ, ಕರೆದಿದ್ದಾರೆ. ಯೂಶಲಿ ಎವ್ರಿ ಕ್ಯಾಬಿನೆಟ್ನಾಗ ಅಲ್ಲಿದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ ಕರೆದಿದ್ದಾರೆ. ಅದ್ರಾಗ ನೀವು ದಯಮಾಡಿ ಇದ್ರಾಗ ಯಾವುದು ಬೇರೆ ರೀತಿಯಾದಂತ ಟ್ವಿಸ್ಟ್ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. KPCC ಅಧ್ಯಕ್ಷರ ಬದಲಾವಣೆ ಅನ್ನೋ ಸಾಧ್ಯತೆ ಇದೆ. ಬದಲಾವಣೆ ಯಾವುದೇ ಈ ತರ ಸಾಧ್ಯತೆ ಇದ್ದಾರೆ, ಇಟ್ ಇಸ್ ಓನ್ಲಿ ಹೈಕಮಾಂಡ್ ಆಗುತ್ತೆ. ನಾವು ಸಚಿವರುಗಳು ಶಾಸಕರು ಏನು ಮಾತಾಡಿದ್ರು ಆಗೋದಿಲ್ಲ. ಇಟ್ ವಿಲ್ ಬಿ ಡಿಸೈಡೆಡ್ ಅಟ್ ಹೈಕಮಾಂಡ್. ಅದೇ ಕಾಗಿ ಕುಂದ್ರಕ್ಕೂ ಟೋಗಿ ಮುರಿಯೋದು ಅಷ್ಟೇ. ಅದು DK ಶಿವಕುಮಾರ್ ಸಾಹೇಬ್ರು ಇರಲಿಲ್ಲ, ಕರೆದಿದ್ದಾರೆ. ಯೂಶಲಿ ಎವ್ರಿ ಕ್ಯಾಬಿನೆಟ್ನಾಗ ಅಲ್ಲಿದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ ಕರೆದಿದ್ದಾರೆ. ಅದ್ರಾಗ ನೀವು ದಯಮಾಡಿ ಇದ್ರಾಗ ಯಾವುದು ಬೇರೆ ರೀತಿಯಾದಂತ ಟ್ವಿಸ್ಟ್